ತಾರಮ್ಮ ಅಮ್ಮನ ರೋಲೆ ಮಾಡಿರೋದು. ಟಿಪಿಕಲ್ ಆಗತ್ತಲ್ವಾ ಅನ್ನೋ ಪ್ರಶ್ನೆ ಇತ್ತು. ಆ್ಯಂಡ್ ಒಂಚೂರು ಇದು ಟಿಪಿಕಲ್ ಅಮ್ಮನ ರೋಲ್ಗಿಂತ ಅದರಲ್ಲಿ ಒಂದು ಸಣ್ಣ ಎಲಿಮೆಂಟ್ ಇತ್ತು. ಅದನ್ನು ಅವ್ರಿಗೆ ಹೇಳಿದ್ರೆ ಅವರು ಶೂಟಿಂಗಿಗೆ ಬಂದಾಗ ಅವರೇ ಒಂದಷ್ಟು ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ರು. ಈ ತರ ಇರುವ ಒಂದು ಕ್ಯಾರೆಕ್ಟರ್ ಹಿಂಗ್ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಅವರೇ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ರು. ಆ್ಯಂಡ್ ಅದನ್ನ ನೋಡಿ ನನಗೆ ಇಷ್ಟು ವರ್ಷಗಳ ನಂತರ ಇಷ್ಟೊಂದು ಸಿನಿಮಾಗಳನ್ನ ಮಾಡಿದವರು, ರಾಷ್ಟ್ರ ಪ್ರಶಸ್ತಿಯನ್ನೇ ಗೆದ್ದವರು, ಅವರು ಕೂಡ ಈ ಲೆವೆಲ್ನ ಪ್ರಿಪರೇಷನ್ ಮಾಡ್ಕೊಂಡ್ ಬರ್ತಾರಲ್ಲ ಅಂತ ಖುಷಿ ಆಯ್ತು. ಥ್ಯಾಂಕ್ ಯು ತಾರಮ್ಮ. ಇದು ಈ ರೋಲಲ್ಲಿ ಸುಮಾರು ಜಗಳ ಎಲ್ಲ ಮಾಡಿದೀವಿ ತಾರ ನಾನು, ಬಟ್ ಅಂದ್ರೆ ಏಕವಚನದಲ್ಲೇ ಮಾತಾಡ್ಸ್ಕೊಳ್ಳೋದು ಇಬ್ಬರನ್ನ. ಬಟ್ ಪಾಯಿಂಟ್ ಏನು ಅಂದ್ರೆ ಕೊನೆಯ ದಿನ ಒಂದು ವೆರಿ ಕೀ ಸೀನ್ ಇದೆ, ಅದ್ಭುತವಾಗಿ ಅದನ್ನು ಮಾಡಿ ಅಷ್ಟು ಜನ ನಾವೆಲ್ಲ ಗುದ್ದಾಡಿದ್ದಕ್ಕಿಂತ ಹೆಚ್ಚು ಹೊಗಳಿಕೆ ಅವ್ರಿಗೆ ಬಂದ್ಬಿಡತ್ತಾ ಅನ್ನೋದು ನನಗೊಂದು ಸಣ್ಣ ಹೊಟ್ಟೆ ಕಿಚ್ಚಿದೆ. ದಯವಿಟ್ಟು ಹಂಗೆ ಮಾಡಬೇಡಿ. ಧನಂಜಯ ಅವರನ್ನು ಗಮನಿಸಿ, ಸಾಹುಕಾರರನ್ನು ಗಮನಿಸಿ. ಸೊ ಅಷ್ಟು ಅದ್ಭುತವಾಗಿ ಆ ಸೀನನ್ನ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ. ಆ್ಯಂಡ್ ಆ ಸೀನ್ ನಡೀತಾ ಇರುವಾಗ ನನಗೆ ಇನ್ನೂ ನೆನಪಿದೆ, 2 ಗಂಟೆ ಮೈಸೂರು, ಮಳೆ ಬಂದಿತ್ತು, ಮಳೆ ನಾವು ಹಾಕಿದ್ವಿ. 2 ಗಂಟೆಗೆ ಒಂದು 50 ಜನ ನಿಂತಿದ್ರು. ಅಲ್ಲಿ ಒಂದು ಮಾಸ್ಟರ್ ಶಾಟ್ ಇತ್ತು, ಅವರು ಗೇಟಿಂದ ಹೊರಗಡೆ ಬರಬೇಕು, ಅಲ್ಲಿ ನಿಲ್ಲಬೇಕು, ಹೋಗಬೇಕು. ಡಾಲಿ ಅವ್ರದ್ದು ಏನೋ ಒಂದು ರಿಯಾಕ್ಷನ್ ಇತ್ತು. ಅದು ಆ ಕತೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. 50 ಜನ 2 ಗಂಟೆ 20 ನಿಮಿಷಕ್ಕೆ ಆ್ಯಂಡ್ ಚಪ್ಪಾಳೆ ಹೊಡೆದ್ರು ಜನ. ಸೊ ನನಗೆ ಬಹಳ ಆಶ್ಚರ್ಯ ಆಯಿತು. ಆಕ್ಚುಲಿ ಆವತ್ತು ನನಗೆ ಈ ಸಿನಿಮಾ ಆಗ್ತಾ ಇದೆ ಅಂತ ಅನಿಸಿದ ಕ್ಷಣ ಅದು. ಥ್ಯಾಂಕ್ ಯು ತಾರಮ್ಮ ನಿಮ್ಮ ಪರ್ಫಾರ್ಮೆನ್ಸ್ಗೆ. ಆ ಚಪ್ಪಾಳೆ ನನ್ನ ಕತೆಗೆ ಬಂದಿರೋದಲ್ಲ, ಶಾರ್ಟ್ ಅಂತೂ ಮಾಮೂಲಿಯಾಗಿತ್ತು, ಅದು ಶಾರ್ಟಿಗೆ ಬಂದಿರೋದಲ್ಲ, ಅದು ನಿಮಗೆ ಮತ್ತು ಡಾಲಿ ಅವರ ಪರ್ಫಾರ್ಮೆನ್ಸಿಗೆ ಬಂದಿರೋದು. ಒಂದೇ ಒಂದು ನಿಮಿಷದಲ್ಲಿ ನೀವು 50 ಜನ 2 ಗಂಟೆಗೆ ನಿದ್ದೆಗಣ್ಣಲ್ಲಿರುವವರನ್ನ ಹಂಗೆ ಕ್ಯಾಪ್ಟಿವೇಟ್ ಮಾಡಬಹುದು ಅಂತಾದ್ರೆ 2 ತಾಸು 49 ನಿಮಿಷ 29 ಸೆಕೆಂಡ್ ಇದೆ ನಮ್ಮ ಸಿನಿಮಾ. ಸ್ವಲ್ಪ ಒಂದು ಡೀಟೇಲ್ಡ್ ಸಿನಿಮಾ ಇದು. ಖಂಡಿತವಾಗೂ ಆ ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸ್ ನಿಮ್ಮನ್ನ ಮೆಚ್ಚಿಸುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ.